ಎಲ್ಲರೂ ಹೋಟೆಲ್ಗೆ ಹೋಗ್ತೀವಿ, ತಿಂಡಿ ತಿನಿಸುಗಳನ್ನು ತಿಂತೀವಿ, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಹೋಗ್ತೀವಿ. ಆದರೆ ನಮಗೆ ಗೊತ್ತೇ ಇಲ್ಲದ ಹಾಗೆ ಅಂದರೆ ಸರ್ವಿಸ್ ಚಾರ್ಜನ್ನು ಹಾಕ್ತಾರೆ. ಸರ್ವಿಸ್ ಚಾರ್ಜ್ ಇದೇನು ಕಂಪಲ್ಸರಿ ನೀವು ಕೊಡಬೇಕು ಅಂತ ಏನಿಲ್ಲ. ಹೋಟೆಲ್ಗಳಲ್ಲಿ ಸರ್ವಿಸ್ ಚಾರ್ಜ್ ಕೊಡಬೇಕಾದಂತಹ ಅನಿವಾರ್ಯತೆ ಇಲ್ಲ. ಕಂಪಲ್ಸರಿ ನೀವೇನಂತಾರೆ ಕಸ್ಟಮರ್ಗಳು ಸರ್ವಿಸ್ ಚಾರ್ಜನ್ನು ಕೊಡಬಾರ್ದು ಅನ್ನುವಂತಹ ಏನಂತಂದರೆ ಒಂದು ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟೇ ಹೇಳಿಬಿಟ್ಟಿದೆ. ಆದರೂ ಕೂಡ ಏನಾಗಿದೆ ಅಂತಂದರೆ ಕೆಲವೊಂದಿಷ್ಟು ರೆಸ್ಟೋರೆಂಟ್ನ ದೊಡ್ಡ ದೊಡ್ಡ ಹೋಟೆಲ್ನವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಕಸ್ಟಮರ್ಗಳ ಮೇಲೆ ಸರ್ವಿಸ್ ಚಾರ್ಜನ್ನು ಹಾಕಿ ಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ. ಹಾಗಾದರೆ ಏನಿದು ಸರ್ವಿಸ್ ಚಾರ್ಜ್ ಅಂತ ನೋಡ್ತಾ ಹೋಗೋದಾದರೆ, ಆಹಾರ ಪದಾರ್ಥಗಳ ದರ ಏರಿಕೆಯ ಜೊತೆಗೆ ಹೋಟೆಲ್ ರೆಸ್ಟೋರೆಂಟ್ಗಳ ಇತರೆ ಶುಲ್ಕದ ನೆಪದಲ್ಲಿ ಸರ್ವಿಸ್ ಚಾರ್ಜ್ ವಸೂಲಿ ಗ್ರಾಹಕರನ್ನು ಕಾಡ್ತಾಗಿದೆ. ಇದು ಗ್ರಾಹಕರ ಐಚ್ಛಿಕೆವಾದರೂ ಕೂಡ ನಗರದ ಹೋಟೆಲ್ಗಳಲ್ಲಿ ಇದು ಪಾಲನೆ ಆಗ್ತಾ ಇಲ್ಲ ಅಂತ ಆರೋಪಗಳು ಕೇಳಿ ಬರ್ತಾಗಿದೆ. ಹಾಲಿನ ಉತ್ಪನ್ನಗಳ ಆಹಾರ ಪದಾರ್ಥ ಶೀಘ್ರ ಹೆಚ್ಚಾಗಲಿದ್ದು ಹೋಟೆಲ್ಗಳಲ್ಲಿ ಬೆಣ್ಣೆ ದೋಸೆ, ತುಪ್ಪ, ಖಾದ್ಯ, ಜೇನುತುಪ್ಪ ಅಂದರೆ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು ಹೆಚ್ಚಾಗ್ತಾಗಿದೆ. ಇವೆಲ್ಲದರ ನಡುವೆ ದರ ಏರಿಕೆ ಹೊರೆಯನ್ನು ತಪ್ಪಿಸಿದ್ರೂ ಕೂಡ ಮಧ್ಯಮ ಹೋಟೆಲ್ಗಳಿಂದ ಹಿಡಿದು ಹೈ ರೆಸ್ಟೋರೆಂಟ್ಗಳವರೆಗೂ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳವರೆಗೂ ಗ್ರಾಹಕರಿಗೆ ಸರ್ವಿಸ್ ಚಾರ್ಜ್ ಅನ್ನುವಂತಹ ಬೆಲೆ ತುಂಬಾ ಕಷ್ಟವಾಗ್ತಾ ಇದೆ. ಅದನ್ನು ಕೂಡ ಹೋಟೆಲ್ನವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಅದನ್ನು ಕೂಡ ಗ್ರಾಹಕರಿಂದಲೇ ತೆಗೆದುಕೊಳ್ತಾ ಇದ್ದಾರೆ. ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ 2022ರಲ್ಲಿ ಗ್ರಾಹಕರು ಸೇವಾ ಶುಲ್ಕವನ್ನು ಪಾವತಿಸಲು ಒತ್ತಾಯಿಸುವಂತಿಲ್ಲ ಎನ್ನುವಂತಹ ಸ್ಪಷ್ಟ ಮಾರ್ಗಸೂಚಿಯನ್ನು ನೀಡಿದೆ. ಗ್ರಾಹಕರು ಅಂದರೆ ತಮಗೆ ಇಚ್ಛೆಗಿದ್ದರೆ ಟಿಪ್ಸ್ ಮೂಲಕ ಏನಂತಂದರೆ ನೀವು ನಮ್ಮ ಈ ಸರ್ವಿಸ್ ಮಾಡುವಂತಹ ಜನರಿಗೆ ನೀವು ಟಿಪ್ಸ್ ಮೂಲಕ ನೀವು ದುಡ್ಡನ್ನು ಕೊಡಬಹುದು. ಆದರೆ ಬಿಲ್ನಲ್ಲಿ ಸರ್ವಿಸ್ ಚಾರ್ಜ್ ಅಂತ ಏನು 50 ರೂಪಾಯಿ 100 ರೂಪಾಯಿ ಏನು ಅಪ್ಲೈ ಮಾಡಿರ್ತಾರಲ್ಲ ಅದನ್ನು ನೀವು ಕಂಪಲ್ಸರಿಯಾಗಿ ಕೊಡಬಾರದು, ಅಂದರೆ ತೆಗೆದುಕೊಳ್ಳಬಾರದು ಅಂತ ಹೋಟೆಲ್ಗಳಿಗೆ, ಎಲ್ಲ ಹೋಟೆಲ್ ಮಾಲೀಕರಿಗೆ, ಹೋಟೆಲ್ ಅಸೋಸಿಯೇಷನ್ಗಳಿಗೆ ಕೇಂದ್ರ ಸರ್ಕಾರ ಮತ್ತು ಹೈಕೋರ್ಟ್ ಆದೇಶವನ್ನು ನೀಡಿದೆ. ಆದರೆ ಈ ಕ್ಷಣದವರೆಗೂ ಕೂಡ ಏನಾಗಿದೆ ಅಂತಂದರೆ, ನೀವು ಹೋಟೆಲ್ಗೆ ಹೋಗಿ ಜಸ್ಟ್ ನೀವು ಅಲ್ಲಿ ಬಿಲ್ ಕೊಡ್ತಾರಲ್ಲ, ಬಿಲ್ ಕೊಡುವಂಥ ಸಂದರ್ಭದಲ್ಲಿ ಸರ್ವಿಸ್ ಚಾರ್ಜ್ ಅಂತ ಇರುತ್ತೆ. ನೀವು ಆ ಬಿಲ್ಲನ್ನು ತಗೊಂಡು ಏನು ಕ್ಯಾಶಿಯರ್ ಕೂತಿರ್ತಾರಲ್ಲ ಅವ್ರಿಗೆ ಹೋಗಿ ಹೇಳಬೇಕು, ನಾವು ಇದನ್ನು ಸರ್ವಿಸ್ ಚಾರ್ಜ್ ನಾನು ಕೊಡಲ್ಲ ಅಂತ ಹೇಳಿದ್ರೆ ನೀವು ಓಕೆಪಾ ಅಂತಂದ್ಬಿಟ್ಟು ಅವರು ಸರ್ವಿಸ್ ಚಾರ್ಜನ್ನು ಅಷ್ಟು ಮೈನಸ್ ಮಾಡಿ ನಿಮ್ಮ ಬಿಲ್ಲನ್ನು ಪೇ ಮಾಡಿಸ್ಕೊಳ್ತಾರೆ. ಸಪೋಸ್ ಏನಾದರೂ ನಿಮಗೆ ಇಲ್ಲ ನೀವು ಸರ್ವಿಸ್ ಚಾರ್ಜ್ ನೀವು ಪೇ ಮಾಡಲೇಬೇಕು ಅಂತ ಹಠಕ್ಕೆ ಏನಾದರೂ ಬಿದ್ದರು ಅಂತಂದರೆ ಹೋಟೆಲ್ನವರು, ನೀವು ಅವ್ರ ಮೇಲೆ ಕೇಸನ್ನು ದಾಖಲಿಸಬಹುದು. ಇದನ್ನೇ ಹೈಕೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಸೇವಾ ಶುಲ್ಕವನ್ನು ಯಾರೂ ಕೂಡ ನಿಮಗೆ ಬೇಕಾದರೆ ನಿಮಗೆ ಇಚ್ಛೆ ಇದ್ದರೆ ನೀವು ಕೊಡಬಹುದು, ಇಲ್ಲ ಅಂತಂದರೆ ಬೇಡ ಅನ್ನುವಂತಹ ಆದೇಶವನ್ನು ಕೋರ್ಟ್ ಕೊಟ್ಟಿದ್ರು ಕೂಡ ಕೆಲವೊಂದಿಷ್ಟು ಹೋಟೆಲ್ಗಳು ಈ ಕ್ಷಣದವರೆಗೂ ಗ್ರಾಹಕರಿಗೆ ಗೊತ್ತಿಲ್ಲದ ಹಾಗೆ ಸರ್ವಿಸ್ ಚಾರ್ಜನ್ನು ಪೇ ಮಾಡ್ತಾಗಿದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನೀವು ಕೂಡ ಹೋಟೆಲ್ಗೆ ಹೋದಂತಹ ಸಂದರ್ಭದಲ್ಲಿ ಸ್ವಲ್ಪ ಸರ್ವಿಸ್ ಚಾರ್ಜ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೀವೇನಾದರೂ ಟಿಪ್ಸು ಅದೇನಂತಂದರೆ ಸರ್ವಿಸ್ ಚಾರ್ಜ್ ಅಷ್ಟೇ ಅಲ್ಲದೆ ನೀವು ಟಿಪ್ಸ್ ಏನಾದರೂ ಕೊಟ್ಟರೆ ಅಂತಂದರೆ ನಿಮ್ಮ ಮೇಲೆ ಹೊರೆ ಬಿದ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಟಿಪ್ಸ್ ಕೊಡ್ತಿರೋ ಅಥವಾ ಸರ್ವಿಸ್ ಚಾರ್ಜ್ ಕೊಡ್ತಿರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಯಾಕಂತಂದರೆ ಈಗಾಗಲೇ ಮತ್ತೊಂದೇನಂತಂದರೆ ಈ ಹೋಟೆಲ್ಗಳ ದರ, ಈ ಆಹಾರ ಪದಾರ್ಥಗಳ ದರ ಏರಿಕೆ ಇರುತ್ತಲ್ಲ, ಸಪೋಸ್ ಏನಾದರೂ ಒಂದು ಟೀ ತಗೊಳ್ಳೋಣ, ಟೀ ಬೆಲೆ ಏರಿಕೆ ಆದರೆ ಟೀಗ 10 ರೂಪಾಯಿ ಸಿಗ್ತಾ ಇದೆ, 15 ರೂಪಾಯಿ ಸಿಗ್ತಾ ಇದೆ. ಸಪೋಸ್ ಏನಾದರೂ 20 ರೂಪಾಯಿ ಆದರೆ ಚಿನ್ನದ ಬೆಲೆ 92,000 ರೂಪಾಯಿ ಆಗಿದೆ, ಅದರ ದರ ಕಮ್ಮಿ ಆಗಬಹುದು. ಆದರೆ ಒಂದು ಸರ್ತಿ ಆಹಾರ ಪದಾರ್ಥಗಳ ಬೆಲೆ ಅಂದರೆ ಟೀ ಬೆಲೆ ಒಂದು ಸರ್ತಿ 15 ರೂಪಾಯಿ ಇದ್ದದ್ದು ಏನಾದರೂ ಜಾಸ್ತಿ ಆದರೆ ಅದೇನು ಕಮ್ಮಿ ಆಗಲ್ಲ, ಅದನ್ನು ಕಮ್ಮಿ ಮಾಡೋಕ್ಕೆ ಬರಲ್ಲ, ಅದನ್ನು ಕಮ್ಮಿ ಮಾಡಲ್ಲ. ಇಲ್ಲಪ್ಪ ಎಲ್ಲ ಬೆಲೆ ಇಳಿಕೆಯಾಗಿದೆ, ಸೊ ಟೀ ಚಾರ್ಜ್ ಏನಾಗಿದೆ ಅಂತಂದರೆ ಈಗ 15 ರೂಪಾಯಿ ಆಗಿದೆ, ಈಗ 10 ರೂಪಾಯಿ ಕೊಡಿ, ಅಥವಾ 10 ರೂಪಾಯಿ ಆಗಿದೆ 8 ರೂಪಾಯಿ ಕೊಡಿ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಅದಕ್ಕೋಸ್ಕರ ಸರ್ವಿಸ್ ಚಾರ್ಜ್ ಏನಿದೆಯಲ್ಲ ಆ ಸರ್ವಿಸ್ ಚಾರ್ಜನ್ನು ಕೊಡೋ ಮುನ್ನ ಎಚ್ಚರದಿಂದ ಇರಿ. ಸೊ ಇವೆಲ್ಲವೂ ಕೂಡ ಏನಂತಂದರೆ ಮುಂದಿನ ದಿನಗಳಲ್ಲಿ ನೀವೇನಂತಂದರೆ ಹೋಟೆಲ್ಗೆ ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿ ಅಂತ ಹೇಳ್ತಾ